ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿ ಕ್ಲಾಸಿಕ್ KAS ಮತ್ತು IAS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿ ಸಹಯೋಗದಲ್ಲಿ ನಡೆದಂತಹ ಅಂದರೆ ದಿನಾಂಕ 2/6/2024ರಂದು VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಪ್ರಶ್ನೋತ್ತರಗಳನ್ನು ಒಂದು ಪರೀಕ್ಷೆಯನ್ನು ನಡೆಸಿದ್ರು. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ. ಯಾವ ವರ್ಷದಿಂದ ನಾಡೋಜ ಪ್ರಶಸ್ತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುತ್ತದೆ? 4 ಆಪ್ಷನ್ಸ್ ಇದೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3. ಎರಡನೆಯ ಪ್ರಶ್ನೆ ನೋಡೋಣ. ಯಾವ ನಗರದಲ್ಲಿ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ ನಡೆಯುತ್ತದೆ? ಆಯ್ಕೆ 1 ಮಂಡ್ಯ, ಆಯ್ಕೆ 2 ಹಾಸನ, ಆಯ್ಕೆ 3 ಶಿವಮೊಗ್ಗ, ಆಯ್ಕೆ 4 ದಾವಣಗೆರೆ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ ನಡೆದಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಅಮೃತ್ ಸರೋವರ ಯೋಜನೆಯಡಿ ಕೆರೆಗಳ ಪುನರ್ಜೀವನಕ್ಕಾಗಿ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆಯ್ದುಕೊಂಡಿದೆ? ಆಯ್ಕೆ 1 ಬಳ್ಳಾರಿ, ಆಯ್ಕೆ 2 ಧಾರವಾಡ, ಆಯ್ಕೆ 3 ಕೋಲಾರ, ಆಯ್ಕೆ 4 ಚಿತ್ರದುರ್ಗ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರ ಹಣಕಾಸು ಸಚಿವಾಲಯದ ಅಮೃತ ಸರೋವರ ಯೋಜನೆಯಡಿ ಕೆರೆಗಳ ಪುನರ್ಜೀವನಕ್ಕಾಗಿ ರಾಜ್ಯದ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿ ಮಾಡಲಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, 2 ಆಯ್ಕೆಗಳಿವೆ. ಆಯ್ಕೆ ಎ, ತೀರ್ಥಹಳ್ಳಿ ಪ್ರದೇಶದಲ್ಲಿ ಬೆಳೆಯುವ ಅಡಿಕೆ ಕರ್ನಾಟಕದಲ್ಲಿ ಬೆಳೆಯುವ ತಳಿಗಳಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಯಾಗಿದೆ. ಆಯ್ಕೆ ಬಿ, ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕದ 40ರಷ್ಟು ಕೊಡುಗೆ ನೀಡುವುದರೊಂದಿಗೆ ದೇಶದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನೋಡಿ, ಈ 2 ಸಂಕೇತಗಳನ್ನು ಆಧರಿಸಿ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡತಕ್ಕದ್ದು. 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಎ ಬಿ ಮಾತ್ರ ಸರಿಯಾಗಿರ್ತದೆ, ಅಂದರೆ 2 ಕೂಡ ಸರಿಯಾಗಿರ್ತದೆ. 5ನೇ ಪ್ರಶ್ನೆ. ದಿ ಎಮಿಸರಿ ಆಫ್ ಪೀಸ್ ಪ್ರಶಸ್ತಿಯನ್ನು ಪಡೆದವರು ಯಾರು? 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಯ್ಕೆ 2 ಅರ್ಥಶಾಸ್ತ್ರಜ್ಞ. ಆಯ್ಕೆ 2 ಶ್ರೀ ರವಿಶಂಕರ್ ಗುರೂಜಿ ಅವರು. 6ನೇ ಪ್ರಶ್ನೆ ನೋಡೋಣ. ಅಲೆಕ್ಸ್ ಎಲ್ಲಿಸ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಬಾಹ್ಯಾಕಾಶ ವಿಜ್ಞಾನಿ, ಅರ್ಥಶಾಸ್ತ್ರಜ್ಞ, ಇತಿಹಾಸ ತಜ್ಞ, ರಾಜತಾಂತ್ರಿಕ. ಇವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಆಯ್ಕೆ 4 ಇವರೊಬ್ಬರು ರಾಜತಾಂತ್ರಿಕ. ಕರ್ನಾಟಕದ ಯಾವ ತಾಲೂಕಿನ ಗ್ರಾಮದಲ್ಲಿ ಹೊಸ ಜೇಡ ಪ್ರಭೇದ ಪತ್ತೆಯಾಗಿದೆ? ಹರಿಹರ, ದೊಡ್ಡಬಳ್ಳಾಪುರ, ಸಿರಸಿ, ಅಥಣಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ದೊಡ್ಡಬಳ್ಳಾಪುರದಲ್ಲಿ ಇದು ಹೊಸ ಜೇಡ ಪ್ರಭೇದ ಪತ್ತೆಯಾಗಿದೆ. 8ನೇ ಪ್ರಶ್ನೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಕೇವಲ ಕೃಷಿ ವಲಯದಿಂದ ಮಾತ್ರ ಸಾಧ್ಯ ಎಂದು ಯಾವ ವರದಿ ತಿಳಿಸ್ತದೆ? ಯಾವ ವರದಿ ಅಂತಂದರೆ ಆಯ್ಕೆ 2 ವರ್ಲ್ಡ್ ಬ್ಯಾಂಕ್ ಎನ್ನುವುದು ಇದನ್ನು ಸೂಚಿಸ್ತದೆ. 9ನೇ ಪ್ರಶ್ನೆ ನೋಡೋಣ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ? ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಯ್ಕೆ 3 ಹಾವೇರಿ. 10ನೇ ಪ್ರಶ್ನೆ. ಐತಿಹಾಸಿಕ ಸ್ಥಳ ಹಿರೇಗುತ್ತಿ ಚಾರಿತ್ರಿಕ ಸ್ಥಳ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆ 1 ದಕ್ಷಿಣ ಕನ್ನಡ, ಆಯ್ಕೆ 2 ಹಾವೇರಿ, ಆಯ್ಕೆ 3 ಉತ್ತರ ಕನ್ನಡ, ಆಯ್ಕೆ 4 ಚಿತ್ರದುರ್ಗ. ಈ 4 ಜಿಲ್ಲೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಉತ್ತರ ಕನ್ನಡದಲ್ಲಿ ಇದು ಕಂಡುಬರುತ್ತದೆ. ಓಕೆ. ದಿ HR ಕೇಶವಮೂರ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಗಮನಕಲೆ. ಇವರು ಗಮನಕಲೆಗೆ ಸಂಬಂಧಿಸಿದ್ದಾರೆ. 12ನೇ ಪ್ರಶ್ನೆ. ಸರಿಯಾದ ಉತ್ತರವನ್ನು ತಿಳಿಸಿ ಅಂತ ಇದೆ.
ಮೇಲೆ 2 ಸಂಕೇತಗಳಿವೆ, ಅದಕ್ಕೆ ತಕ್ಕಂತೆ 4 ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಆನ್ಸರ್ ಮಾಡುವಂಥದ್ದು. ಕೃಷಿ ಸಂಬಂಧಿ ಚಟುವಟಿಕೆಯನ್ನು ನಡೆಸಲು ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕೃಷಿ ಸಂಜೀವಿನಿ ಯೋಜನೆ ಆರಂಭಿಸಲಾಗಿದೆ. ನೆಕ್ಸ್ಟ್ ಇನ್ನೊಂದಿದೆ, ಕೃಷಿ ಸಂಜೀವಿನಿ ವಾಹನದಲ್ಲಿ ಇರುವ ಕೃಷಿ ಹೆಲ್ತ್ ಕ್ಲಿನಿಕ್ ಮೂಲಕ ಕೀಟಬಾಧೆ ರೋಗ ನಿವಾರಣೆಯ ಮಾರ್ಗೋಪಾಯಗಳ ಬಗ್ಗೆ ನೆರವು ಪಡೆಯಬಹುದು. ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಅಂದರೆ A, B ಎರಡೂ ಸಹ ಸರಿಯಾಗಿದೆ. 13ನೆಯ ಪ್ರಶ್ನೆ ನೋಡೋಣ ನಾವು. ರಾಜ್ಯ ಸರ್ಕಾರ 2027ರ ಹೊತ್ತಿಗೆ ಎಷ್ಟು ಸ್ಟಾರ್ಟಪ್ಗಳ ನೆಲೆಯೂರುವಂತೆ ಹೊಸ ನೀತಿಯನ್ನು ರೂಪಿಸಿದೆ ಅಂತ. ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಯ್ಕೆ 2, 25,000. 14ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ? ಕರ್ನಾಟಕದಲ್ಲಿ ಯಾವ ದಿನದಂದು ಈ ಒಂದು ದಿನವನ್ನು ಆಚರಿಸಲಾಗ್ತದೆ ಅಂತಂದರೆ ಡಿಸೆಂಬರ್ 29. ಡಿಸೆಂಬರ್ 29ರಂದು ಕರ್ನಾಟಕದಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಗ್ತದೆ. 15ನೆಯ ಪ್ರಶ್ನೆ ನೋಡೋಣ ನಾವು. ಕೆಳಗಿನವುಗಳಲ್ಲಿ ಯಾವುದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರಚಿಸಿದಂತಹ ಕೃತಿ ಅಲ್ಲ? ನೋಡಿ, 4 ಆಯ್ಕೆಗಳಿವೆ. ಅವರು ರಚಿಸದೇ ಇರುವಂತಹ ಕೃತಿ ಯಾವುದಪ್ಪ ಅಂತಂದರೆ, 1ನೇದು ಕಾಡು ಕುದುರೆ, 2ನೇದು ಶ್ರೀರಾಮ ಪಟ್ಟಾಭಿಷೇಕ, 3ನೇದು ಚಿಕ್ಕವೀರ ರಾಜೇಂದ್ರ, 4ನೇದು ಕಾಕನಕೋಟೆ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1, ಕಾಡು ಕುದುರೆ ಎನ್ನುವುದು ಇವರು ರಚನೆ ಮಾಡಿರುವಂತಹ ಕೃತಿಯಾಗಿರುತ್ತದೆ. ಶ್ರೀರಾಮ ಪಟ್ಟಾಭಿಷೇಕ, ಕಾಕನಕೋಟೆ ಹಾಗೆ ಚಿಕ್ಕವೀರ ರಾಜೇಂದ್ರ ಈ 3 ಕೃತಿಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವಂತಹ ಕೃತಿಯಾಗಿವೆ. ಹಾಗೆಯೇ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹ ದೊರಕಿದೆ. 16ನೆಯ ಪ್ರಶ್ನೆ ನೋಡೋಣ ನಾವು. ಮಂಡ್ಯದ KS ರಾಜಣ್ಣ ಮತ್ತು ಬೆಂಗಳೂರಿನ MK ಶ್ರೀಧರ ಶಿಕ್ಷಣ ತಜ್ಞ ಅವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಆಯ್ಕೆ 1 ಪದ್ಮಶ್ರೀ, ಆಯ್ಕೆ 2 ಪದ್ಮಭೂಷಣ, ಆಯ್ಕೆ 3 ಪದ್ಮವಿಭೂಷಣ, ಆಯ್ಕೆ 4 ಆರ್ಯಭಟ್ಟ. ಈ ಇಬ್ಬರಿಗೆ ಯಾವ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಂದರೆ ಆಯ್ಕೆ 1 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 17ನೆಯ ಪ್ರಶ್ನೆ ನೋಡೋಣ. ಜಾನಪದ ಲೋಕ ಎಲ್ಲಿದೆ? ಆಯ್ಕೆ 1 ರಾಮನಗರ, ಆಯ್ಕೆ 2 ದಾವಣಗೆರೆ, ಆಯ್ಕೆ 3 ಚಿಕ್ಕಮಗಳೂರು, ಆಯ್ಕೆ 4 ಗದಗ. ಈ ಒಂದು ಜಾನಪದ ಲೋಕ ಎಲ್ಲಿದೆ ಅಂತಂದರೆ 1 ನೋಡಿ, ರಾಮನಗರದಲ್ಲಿ ಈ ಒಂದು ಜಾನಪದ ಲೋಕ ಎನ್ನುವುದು ಕಂಡುಬರ್ತದೆ. 18ನೆಯ ಪ್ರಶ್ನೆ, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಅಂದರೆ ಖಾಸಗಿಯ ಉದ್ಯಮಕ್ಕೆ ಸಂಬಂಧಿಸಿದಂತೆ ಆವಿಷ್ಕಾರ ಕೇಂದ್ರವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತದೆ? ಎಲ್ಲಿ ಅಂತಂದರೆ 4ನೇ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ದಾಸಪೇಟೆ ಎಂಬಲ್ಲಿ ಈ ಒಂದು ಆವಿಷ್ಕಾರ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ಕರ್ನಾಟಕದ ಯಾವ ನಗರದಲ್ಲಿ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಅನ್ನು ಉದ್ಘಾಟಿಸಿದ್ದಾರೆ? ಯಾವ ಒಂದು ನಗರದಲ್ಲಿ ಇದನ್ನು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತಂದರೆ ಆಯ್ಕೆ 3 ಉಡುಪಿಯಲ್ಲಿ ಈ ಒಂದು ಸ್ಪೋರ್ಟ್ಸ್ ಸೈನ್ಸ್ ಸೆಂಟರನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. 20ನೇ ಪ್ರಶ್ನೆ ನೋಡೋಣ ನಾವು. ಮೊಟ್ಟಿನಹಳ್ಳಿ ಸೂರಪ್ಪ ಪ್ರಭಾಕರ್ ಅವರು ಯಾವ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಇವರು ಸಾಧಕರಾಗಿದ್ದಾರೆ ಅಂತಂದರೆ 4 ಆಯ್ಕೆಗಳಿವೆ. ಶಿಲ್ಪಕಲೆ, ಉನ್ನತ ಶಿಕ್ಷಣ, ಬಯಲಾಟ ಹಾಗೆಯೇ ಸಾಹಿತ್ಯ. ಇವರು ಬಂದ್ಬಿಟ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸಾಧನೆಯನ್ನು ಮಾಡಿದ್ದಾರೆ. 21ನೇದು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆನೆಗಳ ಆರೈಕೆ ಮತ್ತು ಚಿಕಿತ್ಸೆಗಾಗಿ ಪುನಶ್ಚೇತನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ? ಯಾವ ಒಂದು ನಗರದಲ್ಲಿ ಪುನಶ್ಚೇತನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಕೋಲಾರದಲ್ಲಿ ಈ ಆನೆಗಳ ಆರೈಕೆ ಮತ್ತು ಚಿಕಿತ್ಸೆಗಾಗಿ ಪುನಶ್ಚೇತನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 22ನೇ ಪ್ರಶ್ನೆ, ಅಮನ್ ಸೆಹ್ರಾವತ್ ರವರು ಯಾವ ಕ್ರೀಡೆಯಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ? ಯಾವ ಕ್ರೀಡೆ ಅಂತಂದರೆ ಆಯ್ಕೆ 3 ಕುಸ್ತಿಯಲ್ಲಿ ಇವರು ಪ್ರತಿಭೆಯನ್ನು ಹೊಂದಿದ್ದಾರೆ.
23ನೇ ಪ್ರಶ್ನೆ, ಶೌರ್ಯ ಪುರಸ್ಕಾರ ಪಡೆದ ವಾಯುಪಡೆಯ ಮೊದಲ ಮಹಿಳಾ ಅಧಿಕಾರಿ ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು 23ನೇದಕ್ಕೆ 2ನೇದು ದೀಪಕ ಮಿಶ್ರಾ. 24ನೇ ಪ್ರಶ್ನೆ ನೋಡೋಣ ನಾವು. ಯಾವ ದೇಶದಲ್ಲಿನ ಆಂತರಿಕ ಸಂಘರ್ಷದ ಹಿನ್ನೆಲೆಯಲ್ಲಿ ಅಲ್ಲಿ ಸಿಲುಕಿದ್ದಂತಹ ಭಾರತೀಯರನ್ನ ಕರೆತರಲು ಭಾರತ ಸರ್ಕಾರ ಆಪರೇಷನ್ ಕಾವೇರಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ? ಆಯ್ಕೆ 1 ಈಸ್ಟ್ ತೈಮೂರ್, ಆಯ್ಕೆ 2 ಚಿಲಿ, ಆಯ್ಕೆ 3 ಪೆರು, ಆಯ್ಕೆ 4 ಸೂಡನ್. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸೂಡನ್ನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. 25ನೇ ಪ್ರಶ್ನೆ, ಮೈ ವಿಲೇಜ್ ಮೈ ಹೆರಿಟೇಜ್ ಪ್ರೋಗ್ರಾಂನಡಿ ಎಷ್ಟು ಹಳ್ಳಿಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ? ಆಯ್ಕೆ 1 1,000, 10,000, 50,000, ಹಾಗೆಯೇ 1,00,000. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಮೈ ವಿಲೇಜ್ ಮೈ ಹೆರಿಟೇಜ್ ಪ್ರೋಗ್ರಾಂನಡಿಯಲ್ಲಿ ಎಷ್ಟು ಹಳ್ಳಿಗಳನ್ನು ಸೇರ್ಪಡೆಯನ್ನು ಮಾಡಲಾಗಿದೆ ಅಂತಂದರೆ ಆಯ್ಕೆ 4 1,00,000ದಷ್ಟು ಹಳ್ಳಿಗಳನ್ನು ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗ್ತದೆ. ಮುಂದಿನ ಪ್ರಶ್ನೆ, ನೌಕಾಪಡೆಯ ಕರ್ನಾಟಕ ಪ್ರದೇಶದ ಮುಖ್ಯಸ್ಥರು ಯಾರು? ಆನಂದ್ ಮಲ್ಹೋತ್ರಾ, ನಿಲೇಶ ವರ್ಮಾ, ವಿಪಿನ್ ರಾಮ್, KM ರಾಮಕೃಷ್ಣ. ಈ 4 ವ್ಯಕ್ತಿಗಳಲ್ಲಿ ಈ ಒಂದು ಕರ್ನಾಟಕ ಪ್ರದೇಶದ ಅಂದರೆ ನೌಕಾಪಡೆ ಕರ್ನಾಟಕ ಪ್ರದೇಶದ ಮುಖ್ಯಸ್ಥರು ಯಾರಪ್ಪ ಅಂತಂದರೆ ಆಯ್ಕೆ 4 ಶ್ರೀ KM ರಾಮಕೃಷ್ಣನ್ರವರು. ಮುಂದಿನ ಪ್ರಶ್ನೆ, ಸ್ಟ್ರಾಬೆರಿ ಸೆನ್ಸ್ ಇದರೊಂದಿಗೆ ಸಂಬಂಧಿಸಿದೆ. ಬಾಹ್ಯಾಕಾಶ ಕಾರ್ಯಾಚರಣೆಗಳು, ಹೃದಯ ರೋಗ, ಹವಾಮಾನ ಬದಲಾವಣೆ, ಆಹಾರ ಕಲಬೆರಕೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಆಯ್ಕೆ 2 ಹೃದಯ ರೋಗ. ಇದಕ್ಕೆ ಸ್ಟ್ರಾಬೆರಿ ಸೆನ್ಸ್ ಎನ್ನುವುದು ಸಂಬಂಧಿಸಿದೆ. 28ನೇ ಪ್ರಶ್ನೆ ನೋಡೋಣ ನಾವು. ಈ ತ್ಯಾಜ್ಯ ನಿಯಮಗಳು 2022ರ ಉಲ್ಲೇಖಗಳೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತದೆ. ಯಾವ ಹೇಳಿಕೆಗಳನ್ನು ಅಂತ ನೋಡೋಣ. ಇದು ಈ ತ್ಯಾಜ್ಯದ ವ್ಯಾಖ್ಯಾನದ ಅಡಿಯಲ್ಲಿ ಸೌರ ಫೋಟೋ ವೋಲ್ಟಾಯಿಕ್ ಕೋಶಗಳನ್ನು ಒಳಗೊಂಡಿರುತ್ತದೆ. ಇದು ಉತ್ಪಾದಕರಿಗೆ ವಾರ್ಷಿಕ ಈ ತ್ಯಾಜ್ಯ ಮರುಬಳಕೆಯ ಗುರಿಗಳನ್ನು ಸಹ ಒದಗಿಸುತ್ತದೆ. ಇವೆರಡು ಆಯ್ಕೆಗಳು ಸರಿನೋ ತಪ್ಪೋ ಎನ್ನುವ ಒಂದು ಆನ್ಸರನ್ನು ನೋಡೋಣ ನಾವು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಅಂದರೆ ಎ ಮತ್ತು ಬಿ ಎರಡೂ ಸಹ ಸರಿಯಾದ ಉತ್ತರ ಆಗಿರ್ತದೆ. 29ನೇ ಪ್ರಶ್ನೆ ನೋಡೋಣ ನಾವು. ಹೇಳಿಕೆಗಳನ್ನು ಓದ್ಕೊಂಡು ಸರಿಯಾದ ಉತ್ತರವನ್ನು ಉತ್ತರಿಸೋದು ಅಂದರೆ ಬ್ಯಾಲಿಸ್ಟಿಕ್ ಮೈಸೈಲ್ಸ್ ಡಿಫೆನ್ಸ್ ಇದು ಯುದ್ಧ ನೌಕೆಯಲ್ಲಿ ಅಳವಡಿಸಬಹುದಾದಂತಹ ಕ್ಷಿಪಣಿ ವ್ಯವಸ್ಥೆ ಆಗಿರ್ತದೆ. ಹೇಳಿಕೆ ಬಿ, ಒಡಿಶಾದ ಕರಾವಳಿಯಲ್ಲಿ ಈ ಕ್ಷಿಪಣಿ ವ್ಯವಸ್ಥೆಯ ಪರೀಕ್ಷೆ ನಡೆಯುತ್ತದೆ. ಇದರಲ್ಲಿ ಯಾವ ಒಂದು ಉತ್ತರ ಸರಿ ಅಂತ ನೋಡೋದಾದ್ರೆ ನಾವು ಆಯ್ಕೆ 3 ಎರಡೂ ಹೇಳಿಕೆಗಳು ಸರಿಯಾಗಿವೆ. 30ನೇ ಪ್ರಶ್ನೆ ನೋಡೋಣ ನಾವು. 2023ರ ರಾಜ್ಯದ ಯಾವ ವಿಶ್ವವಿದ್ಯಾಲಯ ನಮ್ಮ ಕಡೆ ಸಿರಿಧಾನ್ಯದ ಕಡೆ ಅಂದರೆ ಶೀರ್ಷಿಕೆ ಅಡಿ ಸಿರಿಧಾನ್ಯ ಜಾಗೃತಿ ವಾಕಥಾನ್ ಆಯೋಜಿಸುತ್ತದೆ? ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಇದು ಕಂಡು ಬರ್ತದೆ ಅಂದರೆ ವಾಕಥಾನ್ ಆಯೋಜಿಸ್ತವೆ ಅಂತಂದರೆ ಆಯ್ಕೆ 2 ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ ಇದು ಕಂಡುಬರುತ್ತದೆ. 31ನೇ ಪ್ರಶ್ನೆ, ಹೇಳಿಕೆಗಳನ್ನು ಓದ್ಕೊಂಡು ಇದಕ್ಕೂ ಸಹ ಉತ್ತರಿಸೋದು. ಹೇಳಿಕೆ 1 ಏನಪ್ಪ ಅಂದರೆ ಕಾವೇರಿ ನದಿ ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ದೊಡ್ಡ ನದಿಯಾಗಿದೆ. ಆಯ್ಕೆ 2 ತಮಿಳುನಾಡು ಸರ್ಕಾರ ಕಾವೇರಿ ವೆಂಗಲಿಂಗ್ ಕಾಲುವೆ ಯೋಜನೆ ಕೈಗೆತ್ತಿಕೊಂಡಿದೆ. ಈ ಎರಡು ಹೇಳಿಕೆಗಳು ಸರಿ ಇದೆಯೋ ತಪ್ಪಿದೆಯೋ ಅಥವಾ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿದ್ರೆ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಹೇಳಿಕೆ ಬಿ ಮಾತ್ರ ಸರಿಯಾಗಿರ್ತದೆ. ಆಯ್ಕೆ 1 ತಪ್ಪಾಗಿದೆ. 32ನೇ ಪ್ರಶ್ನೆ, ದೇಶದಲ್ಲಿ ವಾಟರ್ ಬಜೆಟ್ ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಯಾವುದು? ಮೊದಲ ರಾಜ್ಯ ಬಂದ್ಬಿಟ್ಟು ಆಯ್ಕೆ 4 ಕೇರಳ ರಾಜ್ಯದಲ್ಲಿ ಈ ವಾಟರ್ ಬಜೆಟನ್ನು ಅಳವಡಿಸಿಕೊಂಡಂತಹ ಮೊದಲ ರಾಜ್ಯವಾಗಿದೆ. 33ನೇ ಪ್ರಶ್ನೆ, ಭಾರತ ಸರ್ಕಾರ ಯಾವ ದೇಶದ ವಿದ್ಯಾರ್ಥಿಗಳಿಗಾಗಿ ನವಮುಕ್ತಿ ಜೋಧಾ ಹೆಸರಿನ ಸ್ಕೀಮ್ ನೀಡ್ತದೆ? ಯಾವ ದೇಶದಪ್ಪ ಅಂತಂದರೆ
ಆಯ್ಕೆ 33ನೇ ಪ್ರಶ್ನೆ ಅಲ್ವಾ. ಈ 33ನೇ ಪ್ರಶ್ನೆಗೆ ಆಯ್ಕೆ ಬಂದ್ಬಿಟ್ಟು 2. ಅಂದರೆ ಬಾಂಗ್ಲಾದೇಶದಲ್ಲಿ ಈ ಒಂದು ಸ್ಕೀಮನ್ನು ನೀಡಲಾಗ್ತದೆ. 34ನೇ ಪ್ರಶ್ನೆ ನೋಡೋಣ ನಾವು. ವಿಶ್ವ ಬ್ಯಾಂಕ್ 2024ನೇ ಹಣಕಾಸಿನ ಸಾಲಿಗಾಗಿ ಭಾರತದ ವೃದ್ಧಿ ದರ ಶೇಕಡ ಎಷ್ಟರಲ್ಲಿದೆ ಎಂದು ತಿಳಿಸಲಾಗ್ತದೆ. ಭಾರತದ ವೃದ್ಧಿ ದರ ಎಷ್ಟಪ್ಪ ಅಂತಂದರೆ ವೃದ್ಧರದು ಮತ್ತು ವಯಸ್ಕರದು ಎಲ್ಲ ನೋಡಿರ್ತೀವಿ. ವೃದ್ಧರದು ಎಷ್ಟು ಒಂದು ಶೇಕಡವಾರು ಕಂಡು ಬರ್ತದೆ ನಮ್ಮ ಭಾರತದಲ್ಲಿ ಅಂತಂದರೆ ಆಯ್ಕೆ 2, ಶೇಕಡ 6.30ರಷ್ಟು ಕಂಡುಬರುತ್ತದೆ. 35ನೇ ಪ್ರಶ್ನೆ. ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಕೊಯಮತ್ತೂರಿನ ಸಲೀಂ ಪಕ್ಷಿ ವಿಜ್ಞಾನ ಮತ್ತು ನೈಸರ್ಗಿಕ ಇತಿಹಾಸ ಕೇಂದ್ರ ಅಧ್ಯಯನದ ಪ್ರಕಾರ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಿಂಹಬಾಲದ ಸಿಂಗಳಿಗಳು ಇರುವಂತಹ ರಾಜ್ಯ ಯಾವುದು? ಈ ಯಾವ ಒಂದು ರಾಜ್ಯದಲ್ಲಿ ಇದು ಕಂಡುಬರುತ್ತದೆ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದು ಹೆಚ್ಚು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ. ಬುದ್ಧ ಮತ್ತು ಬೌದ್ಧ ಸನ್ಯಾಸಿಗಳ ಅವಶೇಷಗಳನ್ನು ಸಂಗ್ರಹಿಸಲ್ಪಟ್ಟಂತಹ ಸ್ಥಳ ಯಾವುದು? ಯಾವ ಸ್ಥಳ ಅಂತಂದರೆ ಸ್ತೂಪ ಸ್ಥಳದಲ್ಲಿ ಇದು ಕಂಡುಬರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪರಿಗಣಿಸೋದು. ಆಯ್ಕೆ ಎ, ಕರ್ನಾಟಕ ಗಾಂಧಿ ಅರ್ಡಿಕರ್ ಮಂಜಪ್ಪ. ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪಕರು NS ಅರ್ಡಿಕರ್ ಅವರು. ಆಯ್ಕೆ 3, ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಟಿ ಸಿದ್ಧಲಿಂಗಯ್ಯ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ನೋಡಿದ್ರೆ ಆಯ್ಕೆ 4 ಅಂದರೆ ಮೇಲಿನ ಎಲ್ಲವೂ ಸಹ ಸರಿ. ಕರ್ನಾಟಕದ ಗಾಂಧಿ ಬಂದ್ಬಿಟ್ಟು ಅರ್ಡಿಕರ್ ಮಂಜಪ್ಪ ಅವರು ಆಗಿರ್ತದೆ. ಹಿಂದೂಸ್ತಾನದ ಸೇವಾದಳದ ಸ್ಥಾಪನೆ ಮಾಡಿದವರು NS ಅರ್ಡಿಕರ್ ಅವರು. ಹಾಗೆಯೇ ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಬಂದ್ಬಿಟ್ಟು ಟಿ ಸಿದ್ಧಲಿಂಗಯ್ಯ ಅವರು. 38ನೇ ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಉಪನ್ಯಾಸಗಳನ್ನು ನೀಡಿ ಯಾವ ಸಮಾಜವನ್ನು ಸ್ಥಾಪಿಸಿದರು? ಯಾವ ಒಂದು ಸಮಾಜವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಅಂತಂದರೆ ಆಯ್ಕೆ 2, ವೇದಾಂತ ಸಮಾಜವನ್ನು ಇವರು ಸ್ಥಾಪನೆಯನ್ನು ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರು ಬರೆದ ಗ್ರಂಥಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಅವ್ರು ಬರೆದಿರುವಂತಹ ಗ್ರಂಥ ಇಲ್ಲಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ಸರಿ? ಆಯ್ಕೆ 1, ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಆಯ್ಕೆ 2, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಆಯ್ಕೆ 3, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಅಂದರೆ ಅದು ಆತ್ಮಚರಿತ್ರೆ. 4ನೇ ಆಯ್ಕೆ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಸಹ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಅಂದರೆ ಅವರು ಈ 3 ಕೃತಿಗಳನ್ನು ಸಹ ಬರೆದಿದ್ದಾರೆ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎನ್ನುವುದು ಅವರ ಆತ್ಮಚರಿತ್ರೆಯಾಗಿದೆ. 40ನೇದು. ಲಂಬಾಣಿ ಕಸೂತಿ ಕಲೆಗೆ ಸಾಂಸ್ಥಿಕ ರೂಪ ನೀಡಿ GI ಟ್ಯಾಗ್ ಪಡೆದ ವರ್ಷ ಯಾವುದು? ಲಂಬಾಣಿಗೆ GI ಟ್ಯಾಗ್ ಯಾವ ವರ್ಷ ಟ್ಯಾಗನ್ನು ಪಡ್ಕೊಂಡಿದೆ ಅಂತಂದರೆ ಆಯ್ಕೆ 1, 2008ರಲ್ಲಿ ಈ ಒಂದು GI ಟ್ಯಾಗನ್ನು ಲಂಬಾಣಿ ಕಸೂತಿ ಕಲೆಗೆ ನೀಡಲಾಗಿದೆ. 41ನೇ ಪ್ರಶ್ನೆ. ದೇಶದಲ್ಲಿ ಸ್ವಾಮಿತ್ವ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಈ ಸ್ವಾಮಿತ್ವ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದರೆ ಆಯ್ಕೆ 1, 2020ರಲ್ಲಿ ಇದು ಕಂಡುಬರುತ್ತದೆ. 42ನೇ ಪ್ರಶ್ನೆ. ಪ್ರಾಣಿ ವರ್ಗ ಮತ್ತು ಸಸ್ಯ ವರ್ಗಗಳು ನಮ್ಮ ಸುತ್ತಮುತ್ತಲಿನ ಸಜೀವ ಮತ್ತು ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ಏನೆಂದು ಕರೀತಾರೆ? ಜೀವ ಪರಿಸರ ವ್ಯವಸ್ಥೆ, ಜಾಗತಿಕ ಪರಿಸರ ವ್ಯವಸ್ಥೆ, ಪರಿಸರ ಸಂರಕ್ಷಣಾ ವ್ಯವಸ್ಥೆ, ಮೇಲಿನ ಎಲ್ಲವೂ ಸಹ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವ ಪರಿಸರ ವ್ಯವಸ್ಥೆ ಅಂತ ನಾವು ಕರಿತೀವಿ ಅದನ್ನು. ಮುಂದಿನ ಪ್ರಶ್ನೆ ನೋಡೋಣ ನಾವು. ದೇಶದಾದ್ಯಂತ ಆನೆಗಳನ್ನು ಸಂರಕ್ಷಿಸಲು ಗಜಯಾತ್ರಾ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದಂತಹ ವರ್ಷ ಯಾವುದು? ಆಯ್ಕೆ 4, ಆಗಸ್ಟ್ 12, 2017ರಂದು ಈ ಆನೆಗಳನ್ನು ಸಂರಕ್ಷಿಸಲು ಗಜಯಾತ್ರೆ ಎಂಬ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಸ್ವರ್ಣ, ಹರ್ಷ, ವಿಜಯ್, ವೇಕದನ್, ಪೂನಾ ಸುಗಂಧ ಇವು ಯಾವುದರ ತಳಿಗಳು? ಗೋಧಿ, ಜೋಳ, ಭತ್ತ, ಕಡಲೆ. ಇರುವಂತಹ 4 ಆಯ್ಕೆಗಳು ಇವು ಯಾವ ತಳಿಯನ್ನು ಹೊಂದಿದೆ ಅಂದರೆ ಆಯ್ಕೆ 3, ಭತ್ತದ ತಳಿಯನ್ನು ಇದು ಹೊಂದುತ್ತದೆ.
45ನೇ ಪ್ರಶ್ನೆ, ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಕೋಲ್ಕತ್ತಾ, ಗುವಾಹಟಿ, ಮುಂಬೈ, ಗೋರಖ್ಪುರ. ಅಂದರೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಈ ಈಶಾನ್ಯ ರೈಲ್ವೆ ಪ್ರದೇಶ ಎಲ್ಲಿ ಕಂಡುಬರುತ್ತದೆ ಅಂತಂತಂದರೆ ಆಯ್ಕೆ 4 ಗೋರಖ್ಪುರ, ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. 46ನೇ ಪ್ರಶ್ನೆ, ಪೂರ್ವ ಕರಾವಳಿಯ ಒಡವೆ ಸ್ವಾಭಾವಿಕ ಬಂದರು ಹಡಗು ಕಟ್ಟುವ ಕೇಂದ್ರ ಯಾವುದು? ಈ ಒಂದು ಪ್ರಶ್ನೆಗೆ ಸರಿಯಾದ ವಿಶಾಖಪಟ್ಟಣ. ವಿಶಾಖಪಟ್ಟಣದಲ್ಲಿ ಈ ಒಂದು ಕೇಂದ್ರ ಕಂಡುಬರುತ್ತದೆ. ನೆಕ್ಸ್ಟು, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸೋದು. ಕರ್ನಾಟಕ ರಾಜ್ಯದಲ್ಲಿ 20,905 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳಿವೆ. ಬಿ, ಬೆಳಗಾವಿ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿದಂತಹ ಜಿಲ್ಲೆ ಆಗಿರ್ತದೆ. ಹಾಗೆಯೇ ಸಿ, ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿ ಉಳ್ಳಂತಹ ಜಿಲ್ಲೆ ಆಗಿರ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಯ್ಕೆ 1 ಎ, ಬಿ, ಸಿ 3 ಸಹ ಸರಿಯಾದ ಉತ್ತರಗಳಾಗಿವೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಎಷ್ಟರಷ್ಟು ಮಹಿಳಾ ಮೀಸಲಾತಿಯನ್ನು ನೀಡಲಾಗುತ್ತದೆ? ಎಷ್ಟು ಅಂತಂದರೆ ಆಯ್ಕೆ 3 33%. ಮುಂದಿನ ಪ್ರಶ್ನೆ, ಗ್ರಾಹಕ ಸಂರಕ್ಷಣೆಯ ಕಾಯ್ದೆಯ ಪ್ರಕಾರ ಗ್ರಾಹಕರ ಸಂರಕ್ಷಣೆಗೆ ಈ ಕೆಳಗಿನ ಯಾವ ವೇದಿಕೆಯನ್ನು ನಿರ್ಮಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ರಾಷ್ಟ್ರೀಯ ಆಯೋಗದಲ್ಲಿ ಈ ಒಂದು ವೇದಿಕೆಯನ್ನು ನಿರ್ಮಿಸಲಾಗ್ತದೆ. ಈ ಒಂದು ಪ್ರಶ್ನೆಗೆ ಆಯ್ಕೆ 3 ಅಲ್ಲ. ಈ 49ನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಯ್ಕೆ 4. ಮೇಲಿನ ಎಲ್ಲವೂ ಸಹ ರಾಷ್ಟ್ರೀಯ ಆಯೋಗವೂ ಸಹ, ಜಿಲ್ಲಾ ವೇದಿಕೆಯೂ ಸಹ, ಹಾಗೆಯೇ ರಾಜ್ಯ ಆಯೋಗವು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ. 50ನೇ ಪ್ರಶ್ನೆ, ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಒಕ್ಕೂಟಗಳಲ್ಲಿ ಕೆಳಗಿನವುಗಳನ್ನು ಗಮನಿಸಿ. ಅಂದರೆ ಒಕ್ಕೂಟ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ, ಹಾಗೆಯೇ ಮೇಲಿನ ಎಲ್ಲವೂ ಸಹ. ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಸಹ. ಅಂದರೆ ಒಕ್ಕೂಟ ಪಟ್ಟಿಯೂ ಬರ್ತದೆ, ಸಮವರ್ತಿ ಪಟ್ಟಿನೂ ಸಹ ಬರ್ತದೆ, ಪ್ರಾಂತೀಯ ಪಟ್ಟಿನೂ ಸಹ ಬರ್ತದೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ ಎ ಅಂದರೆ 50ರ ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ವಿ. ಮುಂದಿನ ಪಾರ್ಟ್ ಬಿ ಯಲ್ಲಿ ನಾವು ಇನ್ನು ಮಿಕ್ಕ 50 ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಇವತ್ತಿಗೆ ಈ ಒಂದು 50 ಕ್ವಶನ್ಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ. ಓಕೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.